ಹಾಯ್ ಎಲ್ಲರಿಗೂ ನಮಸ್ತೆ. ನಾನು ನಿಮ್ಮ ಆಶಾ ಚಂದ್ರ ಭಟ್. ಆಶಾ ಸ್ನಾನ ಭಾಗಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ಒಂದು ರುಚಿಯಾದ ಕಾಯಿಯ ರಸಮನ್ನು ಹೇಗೆ ಮಾಡೋದು ಅಂತೇಳಿ ಹೇಳಿಕೊಡ್ತಾ ಇದ್ದೇವೆ. ಮಾಡಲಿಕ್ಕೂ ಸುಲಭ, ಬ್ಯಾಚುಲರ್ಸಿಗೆ ಮತ್ತು ಕೆಲಸಕ್ಕೆ ಹೋಗುವವರಿಗೆ ಹಾಗೆ ಒಬ್ಬೊಬ್ಬರೇ ಇರುವವರಿಗೆ ಎಲ್ಲ ಇದನ್ನು ಸುಲಭವಾಗಿ ಮಾಡಿಕೊಳ್ಬೋದು. ಇದರಲ್ಲಿ ಫ್ರೈ ಮಾಡಲಿಕ್ಕೆಲ್ಲ ಎಂತ ಸಹ ಇಲ್ಲ, ಡೈರೆಕ್ಟ್ ರುಬ್ಬೋದು, ಹಾಗೆಯೇ ಕುದಿಸೋದು. ಮೊದಲಿಗೆ ನಾನು ಇದಕ್ಕೆ ಒಂದು ಅರ್ಧ ತೆಂಗಿನಕಾಯಿಯ ಹೂವನ್ನು ತಗೊಂಡಿದ್ದೇನೆ. ಇದು ನಾವು ಎಷ್ಟು ಜನ ಇದ್ದಾರೆ ಅನ್ನೋದರ ಮೇಲೆ ಡಿಪೆಂಡ್ ಆಗ್ತದೆ. ನಾನಿವತ್ತು 4-5 ಜನಕ್ಕೆ ಮಾಡ್ತಾ ಇದ್ದೇನೆ, ಹಾಗಾಗಿ ಅರ್ಧ ತೆಂಗಿನಕಾಯಿಯ ಹೂವನ್ನು ತಗೊಂಡಿದ್ದೇನೆ. ಒಂದು ಹಸಿಮೆಣಸು, 1 ಟೀ ಸ್ಪೂನ್ ಜೀರಿಗೆ, 1 ಟೀ ಸ್ಪೂನ್ ತುರಿದ ಶುಂಠಿ, ಒಂದು ಅರ್ಧ ಟೀ ಸ್ಪೂನಷ್ಟು ಪೆಪ್ಪರ್, ಒಂದು 5-6 ಬೆಳ್ಳುಳ್ಳಿ, ಸ್ವಲ್ಪ 1 ಟೀ ಸ್ಪೂನ್ ಆಗುವಷ್ಟು ಕೊತ್ತಂಬರಿ ಸೊಪ್ಪಿನ ದಂಟು ತಗೊಂಡಿದ್ದೇನೆ. ಇದು ಕೊತ್ತಂಬರಿ ಸೊಪ್ಪು ಕೂಡ ಹಾಕಿಕೊಳ್ಬೋದು. ಅರ್ಧ ನೆಲ್ಲಿಕಾಯಿಯ ಚೂರು, ಒಂದು ಹೊರಗಿನ ಸಿಪ್ಪೆಯ ಈರುಳ್ಳಿ, ಸಿಪ್ಪೆ ಒಂದು ಸುತ್ತು ಮಾತ್ರ ಹೊರಗಿನದ್ದು ಒಂದು ತಗೊಂಡಿದ್ದೇನೆ. ಕೊತ್ತಂಬರಿ ಸೊಪ್ಪನ್ನು ದಂಟನ್ನು ಉಪಯೋಗಿಸ್ಕೊಳ್ತಾ ಇದ್ದೇನೆ. ತುದಿಯೆಲ್ಲ ನೀವು ಬೇರೆದಕ್ಕೆಲ್ಲ ಉಪಯೋಗಿಸ್ತೀರಿ, ದಂಟು ಉಳಿತದಲ್ಲ, ಆವಾಗ ಈ ಥರ ಮಾಡಿಕೊಳ್ಬೋದು. ಇವಿಷ್ಟನ್ನು ಕಾಯಿ ಜೊತೆಗೆ ಹಾಕ್ಕೊಂಡು ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು. ಎಷ್ಟು ನುಣ್ಣಗಾಗ್ತದೆ ಅಷ್ಟು ನುಣ್ಣಗೆ ಅದನ್ನು ರುಬ್ಬಿಕೊಳ್ಳಿ. ನಂತರ ಇದಕ್ಕೆ 1-2 ಬೀಜದಷ್ಟು ಹುಣಸೆ ಹಣ್ಣು ಹಾಕಿಕೊಳ್ತಾ ಇದ್ದೇನೆ. ಹುಳಿ ಇಷ್ಟಪಡುವವರು 1-2 ಬೀಜ ಹಾಕಿಕೊಳ್ಬೋದು, ಇಲ್ಲ ನಾಟಿ ಟೊಮೆಟೊ ಹಾಕ್ಕೊಳ್ಬೋದು. ನಾನಿಲ್ಲಿ ಸ್ವಲ್ಪ ಟೊಮೆಟೊ ಹಾಕಿಕೊಳ್ತಾ ಇದ್ದೇನೆ, ಹಾಗಾಗಿ 2 ಬೀಜ ಹುಣಸೆ ಹಣ್ಣು ಹಾಕಿಕೊಳ್ತಾ ಇದ್ದೇನೆ. ಅದು ರುಬ್ಬಿ ಪೇಸ್ಟ್ ಆಗುವಷ್ಟರೊಳಗೆ ಇಲ್ಲಿ ನೀರು ಕುದೀಲಿಕ್ಕಿಟ್ಟು ಅದಕ್ಕೆ ಟೊಮೆಟೊವನ್ನು ಹಾಕಿ ರುಚಿಗೆ ಬೇಕಾದಷ್ಟು ಉಪ್ಪು ಹಾಕ್ಕೊಂಡು ಅದು ಕುದೀತಾ ಇರಲಿ. ನಾವು ಕಾಯಿಯನ್ನು ನುಣ್ಣಗೆ ರುಬ್ಬಿಕೊಂಡು ಬರುವ ಅಷ್ಟೊತ್ತಿಗೆ. ನಂತರ ನಾನು ಇದಕ್ಕೆ 1 ಕಪ್ಪಷ್ಟು ಬೇಳೆ ಇತ್ತು ನನ್ನ ಹತ್ರ, ಅದನ್ನು ಬೇಳೆ ಕೂಡ ಹಾಕಿಕೊಳ್ತಾ ಇದ್ದೇನೆ. ಬೇಳೆ ಬೇಯಿಸಿಟ್ಟದಿತ್ತು ನನ್ನ ಹತ್ರ, ಇಲ್ಲ ಅಂತಾದರೆ ಬೇಳೆ ಹಾಕದೆ ಕೂಡ ಮಾಡಿಕೊಳ್ಬೋದು. ಇದಕ್ಕೆ ರುಬ್ಬಿದಂತಹ ತೆಂಗಿನಕಾಯಿಯನ್ನು ಕೂಡ ಮಸಾಲೆ ಹಾಕಿದ್ದನ್ನು ಸೇರಿಸಿಕೊಳ್ಳುವ. ಈಗ ನಿಮಗೆ ಇದಕ್ಕೆ ಎಷ್ಟು ನೀರು ಬೇಕು ಅಷ್ಟು ನೀರನ್ನು ಹಾಕ್ಕೊಳ್ಳುವ. ನಾನು ಇದಕ್ಕೆ ಒಂದು ಅಂದಾಜು 1 ಲೀಟ್ರಿನ ಅಂದಾಜಿಗೆ ಮಾಡಿದ್ದೇನೆ ಇವತ್ತು. 1 ಲೀಟ್ರಿನ ಅಳತೆಗೆ ನಾನೀಗಿಷ್ಟು ಸಾಮಗ್ರಿಗಳನ್ನು ಹಾಕಿಕೊಂಡಿದ್ದೇನೆ. ಜಾಸ್ತಿ ಮಾಡೋರು ಜಾಸ್ತಿ ಹಾಕಿಕೊಳ್ಬೋದು. ಜಾಸ್ತಿ ಒಂದು ಸ್ವಲ್ಪ ಹಸಿಮೆಣಸು ಜಾಸ್ತಿ ಹಾಕ್ಬೋದು, ಪೆಪ್ಪರ್ ಕೂಡ ಜಾಸ್ತಿ ಹಾಕಿಕೊಳ್ಬೋದು. ಈಗ ಇದಕ್ಕೊಂದು ಒಗ್ಗರಣೆ ಮಾಡುವ. 1 ಟೀ ಸ್ಪೂನಷ್ಟು ಸಾಸಿವೆ, 1/4 ಟೀ ಸ್ಪೂನಷ್ಟು ಇಂಗು, 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು 1-2 ಬ್ಯಾಡಗಿ ಅಥವಾ ಗುಂಟೂರು ಮೆಣಸು, ಸ್ವಲ್ಪ ಕರಿಬೇವು, ಇವಿಷ್ಟು ಚೆನ್ನಾಗಿ ಸಿಡಿದ ನಂತರ ಕುದಿಯುತ್ತಿರುವ ಸಾರಿಗೆ ಹಾಕಿದರೆ ನಮ್ಮ ರುಚಿಯಾದ ತೆಂಗಿನಕಾಯಿಯ ರಸಂ ರೆಡಿಯಾಯಿತು. ಇದನ್ನು ಇನ್ನು ಒಂದು 4-5 ನಿಮಿಷವರೆಗೆ ಇದನ್ನು ಕುದಿಸಿಕೊಳ್ಬೇಕು. ಉಪ್ಪು ಅಥವಾ ಖಾರ ಕಡಿಮೆ ಆಯಿತು ಅಂತಾದರೆ ಖಾರಕ್ಕೆ 1-2 ಹಸಿಮೆಣಸು ಹಾಕಿಕೊಳ್ಬೋದು. ಉಪ್ಪು ಕಡಿಮೆ ಆದರೆ ಉಪ್ಪು ಸೇರಿಸ್ಕೊಳ್ಳಿ. ಇದು ಸಣ್ಣ ಉರಿಯಲ್ಲೇ 4-5 ನಿಮಿಷ ಕುದಿಬೇಕು, ಯಾಕೆಂದರೆ ನಾವು ಪೆಪ್ಪರು, ಹಸಿಮೆಣಸು, ಬೆಳ್ಳುಳ್ಳಿ ಎಲ್ಲ ಹಾಕಿದ್ದೇವೆ. ಅದರ ಸ್ಮೆಲ್ಲೆಲ್ಲ ಕರೆಕ್ಟಾಗಿ ಬಿಟ್ಟುಕೊಳ್ಳಿಕ್ಕೆ. ಇದಕ್ಕೀಗ ನಾವು ಮಾಡಿದಂತಹ ಒಗ್ಗರಣೆಯನ್ನು ಸೇರಿಸ್ಕೊಂಡು ಮೇಲಿಂದ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ರುಚಿಯಾದ ಆರೋಗ್ಯಕರವಾದ ಮಳೆಗಾಲಕ್ಕೆ ಅಗತ್ಯವಾಗಿ ಬೇಕಾಗುವಂತಹ ಒಂದು ಕಾಯಿಯ ರಸಮನ್ನು ನಾವೀಗ ತಯಾರು ಮಾಡಿಕೊಂಡೆವು. ಮಾಡಲಿಕ್ಕೆ ನೋಡಿ ಎಷ್ಟು ಸುಲಭವಾಗಿದೆ, ಮಾಡಲಿಕ್ಕೆ ಕಷ್ಟ ಕೂಡ ಇಲ್ಲ. ಸಾಮಾನ್ಯವಾಗಿ ಮನೆಯಲ್ಲಿ ಏನೆಲ್ಲ ಐಟಮ್ಗಳಿವೆ ಅದನ್ನೆಲ್ಲ ಹಾಕಿಕೊಂಡ್ರೆ ಆಯಿತು. ಒಂದು ವೇಳೆ ಕೆಲವು ಐಟಮ್ಗಳು ಇಲ್ಲ ಅಂತಾದರೆ ಮಿಸ್ ಆದರೂ ಕೂಡ ತೊಂದರೆ ಏನಿಲ್ಲ, ನಿಮ್ಮ ಹತ್ರ ಏನು ಅವೈಲೇಬಲ್ ಇದೆ ಅದನ್ನು ಹಾಕಿಕೊಳ್ಬೋದು. ಇದು ಬ್ಯಾಚುಲರ್ಗಳಿಗೆ, ಉದ್ಯೋಗಕ್ಕೆ ಹೋಗುವವರಿಗೆ, ಅವರಿಗೆಲ್ಲ ತುಂಬ ಸುಲಭ. ಇದು ಕಡಿಮೆ ಸಮಯದಲ್ಲಿ ಮಾಡಿಕೊಳ್ಬೋದು. ಇದನ್ನು ಬೆಳ್ತಿಗೆ ಅನ್ನ ಒಂದಿದ್ದರೆ ತುಪ್ಪದ ಜೊತೆಗೆ ಇದು ಒಳ್ಳೆ ಕಾಂಬಿನೇಷನ್ ಆಗ್ತದೆ. ನಮ್ಮ ರುಚಿಯಾದ ಕಾಯಿಯ ರಸಂ ರೆಡಿಯಾಯಿತು. ತುಂಬ ತರಹದ ರಸಂಗಳನ್ನು ನೀವು ಕೂಡ ಮಾಡಿರ್ತೀರಿ. ಈ ತರಹ ಕೂಡ ಒಮ್ಮೆ ಇದನ್ನು ಮಾಡಿ ನೋಡಿ, ಹೇಗಾಗ್ತದೆ ಅಂತೇಳಿ ನಮಗೆ ಖಂಡಿತ ತಿಳಿಸಿ. ಅನ್ನದ ಜೊತೆಗೆ ಮಾತ್ರ ಅಲ್ಲ, ಇದು ಸೂಪಿನ ಥರ ಕುಡಿಲಿಕ್ಕೆ ಕೂಡ ತುಂಬ ರುಚಿಯಾಗ್ತದೆ. ನೀವು ಕೂಡ ಒಮ್ಮೆ ಖಂಡಿತ ಟ್ರೈ ಮಾಡಿ ನೋಡಿ, ಹೇಗಾಯಿತು ಅಂತೇಳಿ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಲೈಕ್ ಕೊಟ್ಟು ಶೇರ್ ಮಾಡಿ. ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬೆಲ್ ಐಕಾನನ್ನು ಒತ್ತಿ ನಮ್ಮನ್ನು ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಹೊಸ ಅಡಿಗೆಯೊಂದಿಗೆ, ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ಪುನಃ ನಿಮ್ಮನ್ನು ಭೇಟಿಯಾಗ್ತೇನೆ. ಧನ್ಯವಾದಗಳು.